ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಮರಸೂರು ಡಾಕ್ಟರ್ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಹಿಂದುಳಿದ ದಲಿತರ ಮತ್ತು ಸಾಮಾನ್ಯ ಜನರ ಮೂಲಭೂತ ಹಕ್ಕುಗಳಿಗಾಗಿ ಒತ್ತಾಯಿಸಿ ಆನೇಕಲ್ ನಗರದಲ್ಲಿ ಭಾರೀ ಪ್ರತಿಭಟನೆಯನ್ನ ಆಯೋಜಿಸಲಾಗಿತ್ತು. ಮೊದಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಮುಖಂಡರು, ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಆನೇಕಲ್ಲಿನ ಎಎಸ್ಪಿ ಆಟದ ಮೈದಾನದಲ್ಲಿ ಒಟ್ಟಾಗಿ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಈ ಪ್ರತಿಭಟನೆಯ ಉದ್ದೇಶವನ್ನ ನೆರೆದವರಿಗೆ ತಿಳಿಸಿದ್ರು. ನಂತರ ಪ್ರತಿಭಟನೆಯು ಎಎಸ್ಪಿ ಆಟದ ಮೈದಾನದಿಂದ ಪ್ರಾರಂಭವಾಗಿ ಆನೇಕಲ್ಲಿನ ಮುಖ್ಯ ರಸ್ತೆಯ ಮೂಲಕ ತಾಲೂಕು ಕಚೇರಿ ತಲುಪಿತು. ಪ್ರತಿಭಟನೆಯ ಉದ್ದಕ್ಕೂ ಘೋಷಣೆಗಳನ್ನು ಕೂಗಲಾಯಿತು. ಪ್ರತಿಭಟನಾಕಾರರು ತಾಲೂಕು ಕಚೇರಿ ತಲುಪಿದಾಗ ಅಲ್ಲಿನ ತಹಶೀಲ್ದಾರರು ಕಚೇರಿಯಲ್ಲಿ ಇರಲಿಲ್ಲ. ಹೀಗಾಗಿ ತಾಲೂಕು ಕಚೇರಿಗೆ ಮುತ್ತಿಗೆಯನ್ನ ಹಾಕಿ ತಹಶೀಲ್ದಾರರ ವಿರುದ್ಧ ಘೋಷಣೆಯನ್ನ ಕೂಗಲಾಯಿತು. ನಂತರ ತಹಶೀಲ್ದಾರರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕರಿಸಿದ್ರು. ತಹಶೀಲ್ದಾರರ ಭರವಸೆಯ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಈ ಪ್ರತಿಭಟನೆಯಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಗೌರವಾಧ್ಯಕ್ಷರಾದ ಆರ್ ಕಾಳಯ್ಯ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಮತಿ ರೇಣುಕಾ, ರಾಜ್ಯ ಉಪಾಧ್ಯಕ್ಷರಾದಂತಹ ಮಣಿಗನಹಳ್ಳಿ ಶ್ರೀನಿವಾಸ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಉದಯ್ ಕವಿ ರವಿಚಂದ್ರ, ಮಂಜುನಾಥ್ ಪಿ, ಮೀಸೆ ರಾಮಣ್ಣ, ಶ್ರೀಮತಿ ಕೀರ್ತನಾ, ಚಂದ್ರು ಮತ್ತು ಸಂಘದ ಸಾಕಷ್ಟು ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಹಕ್ಕುಗಳ ಪ್ರಕಾರವಾಗಿ ಅದರ ನೇತಾರರಾದಂಥ ಕೃಷ್ಣಪ್ಪ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಸರ್, ಇವತ್ತಿನ ಪ್ರತಿಭಟನೆ ಉದ್ದೇಶ ಏನೇನಿತ್ತು ಸರ್? ಪ್ರತಿಭಟನೆ ಉದ್ದೇಶ ಅಂದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸಂಘ ರಾಜ್ಯ ಸಮಿತಿ ವತಿಯಿಂದ ಮತ್ತು ಎಎಸ್ಪಿ ಜೂನಿಯರ್ ಕಾಲೇಜು ಆಟದ ಮೈದಾನದಿಂದ ಆನೇಕಲ್ ತಾಲೂಕು ಕಚೇರಿ ಮುಂಭಾಗದವರೆಗೆ ಭಾರಿ ಬೃಹತ್ ಸಂಖ್ಯೆಯಲ್ಲಿ ನಾವು ಭೀಮಬಂಧರು ಬಂದು ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಹತ್ರ ನಾವು 10 ಬೇಡಿಕೆಗಳು ಇಟ್ಟಿದ್ವಿ. 10 ಬೇಡಿಕೆಗಳನ್ನ ನಾನು ಎಲ್ಲ ಸಮಗ್ರ ಇಲಾಖೆಗಳಿಗೆ ನಾನು ಶಿಫಾರಸು ಮಾಡಿ ಒಂದು ಮಾಡಿಕೊಡ್ತೀನಿ. ಒಂದು ಮನವಿ ಸ್ಪಂದಿಸಿ ಒಂದು ವಿಚಾರ ಹಿಡಿದು ನಾವು ಆ ವಿಚಾರಕ್ಕೆ ಇವತ್ತು ನಾವು ಸಂಘಟನೆ ಒಂದು ಪ್ರತಿಭಟನೆಯನ್ನು ತಕ್ಷಣಕ್ಕೆ ಕೈ ಬಿಟ್ಟಿದ್ವಿ. ಯಾಕಂದ್ರೆ ಇದಕ್ಕೆ ತಹಸೀಲ್ದಾರ್ ಬರಬೇಕಾದ್ರೆ ಸುಮಾರು 1.5 ಗಂಟೆ ತಡವಾಯಿತು ಅಂತ ಒಂದು ಘೋಷಣೆಗೆ ಹೋಗ್ತಾ ಇದ್ರಿ. ಅದಕ್ಕೆ ಕಾರಣ ಏನಂತ ಕೊಟ್ಟರು ಸರ್ ತಹಸೀಲ್ದಾರ್? ಏನಂದ್ರು, ಈಗಾಗಲೇ ಕಲ್ಬಾಳ ಗ್ರಾಮ ಪಂಚಾಯತ್ಗೆ ನಮ್ಮದೊಂದು ಜನಸ್ಪಂದನ ಸಭೆ ಇತ್ತು. ಆ ಸಭೆಗೆ ಸಂಬಂಧಪಟ್ಟ MLA, MLC, MP ಬಂದಿದ್ದರು. ಆ ವಿಚಾರ ನಾವು ಒಂದು ಇನಾಗ್ರೇಷನ್ ಮಾಡೋಕ್ಕೆ ಹೋಗಿದ್ವಿ. ಅದು ಮಾಡಿಬಿಟ್ಟು ನಿಮಗೋಸ್ಕರ ಅರ್ಧಕ್ಕೆ ಆ ಕಾರ್ಯಕ್ರಮ ಬಿಟ್ಟು ಬಂದಿದ್ದೀರಿ ಅಂದರೆ ಒಂದು ಮಾತನ್ನು ಹೇಳ್ತೀವಿ. ಸರ್, ಇವಾಗ ಈ ಪ್ರತಿಭಟನೆಯಿಂದ ನೀವು ಕೇಳಿದ ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ಮುಂದಿನ ಕಾರ್ಯ ಹೇಗಿರುತ್ತೆ? ನಮ್ಮ ಹೋರಾಟ ಅಂದರೆ ನ್ಯಾಷನಲ್ ಹೈವೇ ಅಥವಾ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅಂಬೇಡ್ಕರ್ ಯುವಕ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷ ಆಗಿರುವಂಥ ರೇಣುಕಾ ವಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವತ್ತಿನ ಪ್ರತಿಭಟನೆಯಲ್ಲಿ ಯಾವ ಥರ ಕಾರ್ಯರೂಪಿಸಿದ್ರು ಮತ್ತು ಏನು ಪ್ರತಿಫಲ ಏನು ಸಿಕ್ತು ಅಂತ ಕೇಳ್ಕೊಂಬರೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಇವತ್ತಿನ ಪ್ರತಿಭಟನೆ ಏನು ಯಾವ ಥರ ಯೋಜನೆ ಮಾಡಿದ್ದೀವಿ ಸರ್? ನಿಯೋಜನೆ ಮಾಡಿರೋದೇನೆಂದರೆ, ನಿಯೋಜನೆ ಬಂದು ನಮ್ಮದೇನಿಲ್ಲ, ಅಜೆಂಡ ಏನಿದೆ ನಮ್ದು 10 ಅಜೆಂಡಾ ಕೊಟ್ಟಿದ್ದೀವಿ. ಒಂದು ಬಗರು ಗುಂಪು ಸಾಗುವಳಿಯಲ್ಲಿ 94C ಏನಾಗಿದೆ ಅದರ ಬಗ್ಗೆ ನಮಗೆ ಬೇಕಾಗಿರೋದು, ಮತ್ತು 2 ಎಕರೆ ಮಂಜೂರು ಮಾಡಿ ಸ್ಮಶಾನ ಅಂತೇಳಿ ಕೇಳ್ಕೊಂಡಿದ್ವಿ. ರಸ್ತೆಗಳನ್ನ ಮಾಡಿಕೊಡಿ ಅಂತ ಕೇಳಿದ್ವಿ. ಮತ್ತು ಅಲ್ಲೆಲ್ಲ ಹಳ್ಳ ಕೊಳ್ಳಗಳು ಮಳೆ ಬಂದು ರಸ್ತೆಗಳು ಹಾಳಾಗಿದೆ, ವಿದ್ಯುತ್ ಸಂಪರ್ಕ ಕೊಡಿ, ಮತ್ತು ನೀರು ಕೊಡಿ. ನಮ್ಮ ಮೂಲಭೂತ ಸೌಕರ್ಯಗಳು ನಮಗೇನು ಬೇಕಾಗಿದೆ ಅದನ್ನು ನಾವು ಅಜೆಂಡಾಗಳಿಟ್ಟಿದ್ವಿ. ಮತ್ತು ಚೂಡಳ್ಳಿ ಗ್ರಾಮದಲ್ಲಿ ಈವರೆಗೂ ಅವ್ರು ಹುಟ್ಟಿದಾಗ್ಲಿಂದನೂ ಅಲ್ಲಿ ಫಾರೆಸ್ಟ್ ಅಂತೇಳಿ ರೋಡ್ ಮಾಡಲಿಲ್ಲ. ಈಗಲೂ ಮಕ್ಕಳು ಮರಿ
ಪ್ರೆಗ್ನೆಂಟ್ಸು ಯಾರೂ ಅಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ. ಹುಲಿ ಸಿಂಹಗಳೆಲ್ಲ ರೋಡಲ್ಲೇ ಬರ್ತಾ ಇದ್ದಾವೆ. ಅಲ್ಲಿ ಯಾವುದೇ ಒಂದು ರಸ್ತೆ ಮಾಡಲಿಲ್ಲ. ಹಾಗಾಗಿ ನಾವು ಅಜೆಂಡಗಳು ಒಂದು 10 ಅಜೆಂಡಗಳು ನಮ್ಮ ತಹಶೀಲ್ದಾರ್ ದಂಡಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ASP ಗ್ರೌಂಡಿಂದ ಈ ತಾಲೂಕು ಕಚೇರಿವರೆಗೂ ಸಾವಿರಾರು ಜನಸಂಖ್ಯೆಯಲ್ಲಿ ನಮ್ಮ ಅಂಬೇಡ್ಕರ್ ಯುವಕರ ಸಂಘದ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು ಮತ್ತು ಎಲ್ಲ ಅಧ್ಯಕ್ಷರುಗಳು ಎಲ್ಲ ಈ ನಮ್ಮ ಧರಣಿ ಕಾರ್ಯಕ್ರಮದಲ್ಲಿ ಬಂದು ಸಹಕರಿಸಿದ್ದಾರೆ. ಮನವಿನೇನೋ ತಹಶೀಲ್ದಾರ್ ಸ್ವೀಕರಿಸಿದ್ದಾರೆ, ಆದರೆ ಆ ಮನವಿಗಳಿಗೆ ಪ್ರಾಮುಖ್ಯತೆ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ಮುಂದಿನ ದಿನಗಳಲ್ಲಿ ನಮ್ಮದು ಹಕ್ಕನ ಶಿಕ್ಷಣ ಮತ್ತು ಸಂಘಟನೆ ಹೋರಾಟ, ಈ ಹೋರಾಟದ ಮುಖಾಂತರನೇ ನಾವು ನಮ್ಮ ಹಕ್ಕುಗಳನ್ನ ಪಡ್ಕೋಬೇಕು. ಹಕ್ಕುಗಳು ಪಡ್ಕೋಬೇಕಂದ್ರೆ ಅರೋರಾತಿ ಧರಣಿ ಕೂತ್ಕೋತೀವಿ. ಆಮೇಲೆ ಇದು ನ್ಯಾಷನಲ್ ಹೈವೇನ ಬಂದ್ ಮಾಡ್ತೀವಿ ಮತ್ತು ನಮ್ಮ ವಿಧಾನಸೌಧನ ಮುತ್ತಿಗೆ ಹಾಕ್ತೀವಿ. ಯಾಕಂದರೆ ಮನವಿಗಳನ್ನ ಕೊಡ್ತಾನೆ ಇರ್ತಾರೆ ಜನ, ಆದರೆ ಅಧಿಕಾರಿಗಳು ಅದನ್ನು ಸ್ವೀಕರಿಸೋದು ಮಾತ್ರ ಬಿಟ್ಟರೆ ಅದನ್ನೇನು ಪ್ರಿಯಾರಿಟಿ ಕೊಟ್ಬಿಟ್ಟು ಮುಂದುವರ್ಸಲ್ಲ ಅಂತ ಇದಕ್ಕೆ ನೀವು ಒಂದು ಉದಾಹರಣೆ ಕೊಟ್ರಿ. ಸರ್, ಇದಿನ್ನೂ ಚಿಕ್ಕದು ಅಂತ ಅನಿಸ್ಬೋದು ಅವ್ರಿಗೆ, ಇಲ್ಲ ನಮಗನ್ಸುತ್ತೆ ಇದು ಇನ್ನೂ ಚಿಕ್ಕದೇನೋ ಅಂತ. ಇನ್ನು ಒಳಗಡೆ ಇದೆ, ಆ ಒಳಗಡೆ ಇರೋದನ್ನು ಹೊರಗಡೆ ತರ್ತೀವಿ ಅನ್ನೋದು ಅವ್ರಿಗೇನಾದ್ರು ಸ್ವಲ್ಪ ಅರಿವು ಏನಾದರೂ ದಂಡಾಧಿಕಾರಿಗಳಿಗಾಗ್ಬೋದು, AC ಅವ್ರಿಗಾಗ್ಬೋದು, DC ಅವ್ರಿಗಾಗ್ಬೋದು ಮತ್ತು ನಮ್ಮ ಈ ತಾಲೂಕಿನ MLA ಗಾಗ್ಬೋದು ನಾಚಿಕೆ ಆಗಬೇಕು. ನಮ್ಮ ಹೆಣ್ಮಕ್ಳು ನಾವೇನು ಕೇಳ್ತಾ ಇದ್ದೀವಿ, ನಮ್ಮ ಒಂದು ಹಕ್ಕುಗಳನ್ನ ಕೊಡ್ರಿ, ನಿಮ್ಮನೆ ಆಸ್ತಿ ನಮಗೆ ಬೇಡ, ನಿಮ್ಮನೆ ನಮಗೇನು ಬೇಡ ರೀ, ನಮ್ಮ ಹಕ್ಕುಗಳು ಕೊಡ್ರಿ. ಸರ್ಕಾರ ಕೊಟ್ಟಿರೋಂಥ ಅಧಿಕಾರದಲ್ಲಿರೋಂಥವ್ರು ನೀವು, ಸರ್ಕಾರ ಡಾಕ್ಟರ್ BR ಅಂಬೇಡ್ಕರ್ ಎಲ್ಲ ಜಾತಿಯವರಾಗ ಅಂಬೇಡ್ಕರ್ ಕೊಟ್ಟಿರೋಂಥ ಭಿಕ್ಷೆ, ನೀವು ಆ ಭಿಕ್ಷೆಯಲ್ಲಿ ಬದುಕ್ತಾ ಇದ್ದೀರಾ. ಆ ಭಿಕ್ಷೆಯಲ್ಲಿ ಬದುಕ್ತಾ ಇರೋಂಥದ್ರಲ್ಲಿ ನಾವು ಅದನ್ನು ನಮಗೆ ಕೊಟ್ಟಿರೋಂಥದ್ದು ನಾವು ಕೇಳಿದ್ರೆ ಅದನ್ನು ನೀವು ಕೊಟ್ಟಿಲ್ಲ ಅಂದರೆ ನೀವು ಇರೋದಕ್ಕಿಂತ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಬೇಕು. ಅಲ್ಲ ಮೇಡಮ್, ಬೇಕಾದ್ರೆ ಇವ್ರು ದಲಿತರನ್ನ ಉದ್ಧಾರ ಮಾಡ್ತೀವಿ ಅಂತಲೇ ಪ್ರತಿ ಟೈಮಲ್ಲೂ ಓಟ್ ತೊಗೊಂಡ್ಬಿಟ್ಟು ಗೆದ್ದು ಬಂದು ಸರ್ಕಾರ ಮಾಡಿದಾಗ ಎಲ್ಲದು, ಆದರೆ ದಲಿತರಿಗೆ ಮಾತ್ರ ಯಾವುದೇ ಕೆಲಸ ಮಾಡಿಕೊಡಲ್ಲ. ಸೊ ಯಾಕೆ ಇರ್ಬೋದು ಮೇಡಮ್? ದಲಿತರು ಅಂದರೆ ಅದು ಕಡೆಗಾಣಿಸ್ತಾ ಇರೋದಾ, ಇಲ್ಲ ದಲಿತರು ಯಾವತ್ತೂ ಒಂದು ವೋಟ್ ಬ್ಯಾಂಕಿಂಗ್ ಥರ ಇರ್ತಾರೆ ಅಂತನಾ ನಿಮ್ಮ ಅನಿಸಿಕೆ ಏನು? ಸರ್, ನಮ್ದು ಇಲ್ಲಿ ಏನಂತ ಹೇಳಿದ್ರೆ ಮೊದಲು ಫಸ್ಟ್ ಹೇಳ್ಬೇಕಂದ್ರೆ ಇಲ್ಲಿ ರಾಜಕೀಯ ಒತ್ತಡ ಇರ್ಬೋದೇನೋ ಅವ್ರಿಗೆ ನಮ್ಮ ಅರಿವು, ನಮ್ಮ ಕೂಗು ಅವ್ರಿಗೆ ಕೇಳಿಸ್ಲಿಲ್ವೇನೋ, ಓಟಿಗೆ ಮಾತ್ರ ನಾವು ಸೀಮಿತರಾಗಿದ್ದೀರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ವೋಟರ್ಸು ಅರ್ಥ ಮಾಡ್ಕೋಬೇಕು, ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಓಟ್ ಹಾಕ್ಬಾರ್ದು ಅನ್ನೋದು ಜನರಲ್ಲಿ ಅರಿವು ಮೂಡಿದಾಗ ಇದಕ್ಕೆಲ್ಲ ಒಂದು ಉತ್ತರ ಸಿಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ನೋಡೋದಲ್ಲ, ದಲಿತರು ಬರೀ ವೋಟ್ ಬ್ಯಾಂಕ್ ಮಾತ್ರ ಅಲ್ಲ, ಅವ್ರಿಗೂ ಕೂಡ ಭಾರತದಲ್ಲಿ ಪ್ರತಿಯೊಂದು ಹಕ್ಕುಗಳನ್ನ ಪಡಿಬೇಕು ಅಂತ ರೇಣುಕಾ ಅವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಮರೇಶ್ ಜೊತೆ ರಂಜಿತ್ ಶೆಟ್ಟಿ, ಪ್ರಜಾಮಾರ್ಗ ನ್ಯೂಸ್, ಆನೇಕಲ್ಲು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.